Hello friends, welcome back to my channel. Hope you guys are doing great. And yes, I'm in Gokarna. Just reached. So it's a 4 days trip in and around Gokarna. So if you haven't subscribed to my channel yet, so please hit the subscribe button below and press the bell icon so that you will not miss any of my videos from Gokarna series. So yes, I'm in railway station now. I'm heading towards Gokarna main beach. ನನ್ನ ಈ ಜರ್ನಿ ಬ್ಯಾಂಗ್ಳೂರಿಂದ ಸ್ಟಾರ್ಟ್ ಆಯಿತು ಅಂಡ್ ವೆನ್ ಐ ಚೋಸ್ ಟು ಟ್ರಾವೆಲ್ ಬೈ ಟ್ರೈನ್ ದಿಸ್ ಇಸ್ ವಾಟ್ ಐ ಗಾಟ್ ಟು ಸಿ. ದ ಸೀನರಿ ಇಸ್ ಸೋ ಬ್ಯೂಟಿಫುಲ್ ರೈಟ್. ದಿಸ್ ಇಸ್ ಜಸ್ಟ್ ಸ್ಮಾಲ್ ಗ್ಲಿಮ್ಸಸ್ ಆಫ್ ಹೊನ್ನಾವರ. ಗೋಕರ್ಣ ಅಲ್ಲಿ ಈಗ ಪೀಕ್ ಸೀಸನ್ ನಡೀತಿದೆ. ಯಾಕೆ ಅಂದ್ರೆ ಅಲ್ಲಿ ಶಿವರಾತ್ರಿ ಹಬ್ಬ ತುಂಬಾ ಜೋರಾಗಿ ಸೆಲೆಬ್ರೇಟ್ ಮಾಡ್ತಾರೆ ಅಂಡ್ ಜಾತ್ರೆ ಕೂಡ ನಡೆಯುತ್ತೆ, ಜಾಸ್ತಿ ಜನ ಕೂಡ ಇರ್ತಾರೆ. ಸೊ ಟ್ರಿಪ್ ಪ್ಲಾನ್ ಮಾಡೋವಾಗ್ಲೇ ಗೊತ್ತು ನನ್ಗೆ ಇದು ಪಕ್ಕಾ ಲೋ ಬಜೆಟ್ ಅಲ್ಲಿ ಮಾಡಕ್ಕೆ ಆಗಲ್ಲ ಅಂತ. ಮತ್ತೆ ಯಾಕೆ ಪೀಕ್ ಸೀಸನ್ ಅಲ್ಲಿ ಹೋಗ್ತಾ ಇದೀಯಾ ಅಂತ ಕೇಳ್ತೀರಾ? ಇದಕ್ಕೆ ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ಆನ್ಸರ್ ಮಾಡ್ತೀನಿ. Yeah, I'm at Gokarna main beach. So I haven't booked any rooms yet. I have to sort out my accommodation first and ಹೊಟ್ಟೆ ತುಂಬಾ ಹಸಿತಿದೆ. I have to eat something first. Then I will let you know like what is the plan today, what exactly I'm doing in Gokarna. So ಹೋಗಿ ಫಸ್ಟ್ ಸೇಫ್ ಆಗಿರೋ ಅಂತ ಒಂದು ರೂಮ್ ನ ಬುಕ್ ಮಾಡ್ಕೊಂಡು ಟಿಫನ್ ಮಾಡ್ಕೊಂಡು ಆಮೇಲೆ ಮತ್ತೆ ನಿಮ್ಮ ಹತ್ರ ಮಾತಾಡ್ತೀನಿ. ಓಕೆ, ರೂಮ್ ಬುಕ್ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹೊರಗಡೆ ಬರೋಷ್ಟೊತ್ತಿಗೆ ಮಧ್ಯಾಹ್ನ 1 ಗಂಟೆ ಆಗೋಗಿತ್ತು. ಸೊ ಜಾಸ್ತಿ ಏನು ಎಕ್ಸ್ಪ್ಲೋರ್ ಮಾಡೋದ್ ಬೇಡ, ಅಂದ್ರೆ ತುಂಬಾ ದೂರ ಹೋಗಿ ಎಕ್ಸ್ಪ್ಲೋರ್ ಮಾಡೋದ್ ಬೇಡ, ಸ್ವಲ್ಪ ರಿಲ್ಯಾಕ್ಸ್ ಆಗೋಣ, ಸ್ವಲ್ಪ ಹಾಗೆ ನಿಯರ್ ಬೈ ಪ್ಲೇಸಸ್ ನ ನೋಡ್ಕೊಂಡು ಸ್ವಲ್ಪ ಬೀಚಲ್ಲಿ ಕುತ್ಕೊಂಡು ಆರಾಮಾಗಿ ರೆಸ್ಟ್ ಮಾಡೋಣ ಅಂತ ಡಿಸೈಡ್ ಆಗಿದ್ದೀನಿ ಇವತ್ತು. ಗೋಕರ್ಣನಲ್ಲಿ ತುಂಬಾ ಫೇಮಸ್ ಹುಡುಗಿರ್ಗೆ ಏನು ಅಂತಂದ್ರೆ ಹೇಳ್ಬೇಡ, ರೂಮಿನ ಹೊರಗಡೆ ಬಂದಿದ ತಕ್ಷಣ ಒಬ್ರು ಕಾಣಿಸ್ಕೊಂಡ್ರು. ಸೊ ಹಾಕಿಸ್ಕೊಂಡ್ಬಿಟ್ಟೆ. ಗೊತ್ತಿಲ್ಲ ಹೇಗ್ ಕಾಣಿಸ್ತಿದೆ ಅಂತ, ಕಮೆಂಟ್ ಮಾಡಿ ಕೆಳಗಡೆ. ಇವತ್ತು ದೊಡ್ಡ ಪ್ಲಾನ್ ಏನು ಇಲ್ಲ, ಬೈಕ್ ರೆಂಟ್ ತಗೊಂಡೆ 3 ಡೇಸ್ಗೆ. ಸೊ ಇಟ್ ಕಾಸ್ಟೆಡ್ ಮೀ 1300 rupees ಫಾರ್ 3 days. ಸ್ವಲ್ಪ ಜಾಸ್ತಿ ಆಯ್ತು. ಆಕ್ಚುಲಿ ನಾಳೆ ಇಲ್ಲಿ ಜಾತ್ರೆ ಇದೆ, ಶಿವರಾತ್ರಿ ಅಲ್ವಾ, ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಇದೆ ಬಜೆಟ್. ಏನೂ ಮಾಡಕ್ ಆಗೋದಿಲ್ಲ, ನನ್ ಗಾಡಿ ಬೇಕೇ ಬೇಕು. ಟ್ರಾನ್ಸ್ಪೋರ್ಟೇಷನ್ ನಾನು ಬೇರೆ ಚೂಸ್ ಮಾಡಿದೆ ಅಂದ್ರೆ ಲೈಕ್ ಆಟೋ ಇಲ್ಲ ಟ್ಯಾಕ್ಸಿ, ಬೇರೆ ಮೋಡ್ ಟ್ರಾನ್ಸ್ಪೋರ್ಟೇಷನ್ ಏನಾದ್ರು ಚೂಸ್ ಮಾಡಿದೆ ಅಂತಂದ್ರೆ ನನ್ಗೆ ಜಾಸ್ತಿ ಆಗುತ್ತೆ. ಸೊ ಗಾಡಿ ಬೇಕೇ ಬೇಕು ಅಂತ ನಾನು ತಗೊಂಡ್ಬಿಟ್ಟೆ. ಗಾಡಿ ತಗೊಂಡ್ಮೇಲೆ ಡ್ರೈವ್ ಮಾಡ್ತಾ ಬರೋವಾಗ ದಾರಿಯಲ್ಲಿ ಒಂದು ವ್ಯೂ ಪಾಯಿಂಟ್ ಕಾಣಿಸ್ತು. ಸೊ ಗಾಡಿ ಸೈಡ್ಗೆ ಹಾಕ್ದೆ. ದಿಸ್ ಇಸ್ ದ ಕುಡ್ಲೆ ಬೀಚ್ ವ್ಯೂ ಪಾಯಿಂಟ್. ಯಾರು ಇರ್ಲಿಲ್ಲ, ಸ್ವಲ್ಪ ಹೊತ್ತು ವ್ಯೂ ಎಂಜಾಯ್ ಮಾಡ್ಕೊಂಡು ಫೋಟೋಸ್ ತಗೊಂಡೆ. ಕುಡ್ಲೆ ಬೀಚ್ಗೆ ಹೋಗೋಣ ಅಂತ ಐ ಫಾಲೋಡ್ ದ ಸೇಮ್ ಟ್ರಯಲ್ ಬಟ್ ರೀಚ್ಡ್ ಓಮ್ ಬೀಚ್ ಇನ್ಸ್ಟೆಡ್ ಆಫ್ ಕುಡ್ಲೆ ಬೀಚ್. Both beaches follows the same trail, but somehow I missed the diversion to Kudle Beach. ಆಗೋದೆಲ್ಲ ಒಳ್ಳೇದಕ್ಕೆ ಅಂತಾರಲ್ಲ, ಬಿಡಿ. ಓಮ್ ಬೀಚ್ ರೀಚ್ ಆದ್ಮೇಲೆ ಪಾರ್ಕಿಂಗ್ ಇಂದ 2 to 3 minutes ಸ್ಟೆಪ್ಸ್ ಇಳ್ಕೊಂಡ್ ಬಂದ್ರೆ ಓಮ್ ಬೀಚ್ ದರ್ಶನ ಕೊಡ್ತು.
ನನ್ನ ಹಿಂದೆ ಇರೋದು ಡಾಲ್ಫಿನ್ ಬೇ ಕೆಫೆ. ಸೊ ಇಲ್ಲಿ ನಾನೀಗ ಲಂಚ್ ಮಾಡ್ತೀನಿ. ಲಂಚ್ ಮುಗಿಸ್ಕೊಂಡು ನೆಕ್ಸ್ಟ್ ಸನ್ಸೆಟ್ ಪಾಯಿಂಟ್ಗೆ ಹೋಗ್ತೀನಿ, ರಾಮತೀರ್ಥ. ಸೊ ಅಲ್ಲಿಗೆ ಹೋಗಿ ಫಸ್ಟ್ ಲಂಚ್ ಮುಗಿಸ್ಕೊಂಡು ಆಮೇಲೆ ಅಲ್ಲಿನ ಕತೆ ಮಾತಾಡೋಣ. ಫಸ್ಟ್ ಹೊಟ್ಟೆ ಪೂಜೆ ಅಲ್ವಾ, ಹೋಗಿ ಮುಗಿಸ್ಕೊಂಡ್ ಬರ್ತೀನಿ. So I got my lunch, veg fried rice. ಅಷ್ಟೊಂದೇನು ಚೆನ್ನಾಗಿಲ್ಲ, ವ್ಯೂ ಚೆನ್ನಾಗಿದೆ ಅದಕ್ಕಂತ ಬಂದೆ ಇಲ್ಲಿಗೆ. ಬಟ್ ಫುಡ್ ಏನು ಅಷ್ಟೊಂದು ಹೇಳ್ಕೊಳ್ಳೋ ತರ ಇಲ್ಲ. ಇದು ಓಮ್ ಬೀಚ್ ಅಲ್ಲೇ ಫೇಮಸ್ ನಮಸ್ತೆ ಕೆಫೆ. ಆಕ್ಚುಲಿ ಲಂಚ್ ಇಲ್ಲಿ ಮಾಡೋ ಪ್ಲಾನ್ ಇತ್ತು, ಬಟ್ ಅಷ್ಟೊಂದು ದೂರ ಬೀಚ್ ಅಲ್ಲಿ ಬಿಸಿಲಲ್ಲಿ ನಡ್ಕೊಂಡ್ ಬರೋಷ್ಟು ಪೇಷನ್ಸ್ ಇರ್ಲಿಲ್ಲ. ಏನು ಮಾಡಕ್ಕಾಗಲ್ಲ, ಗೋ ವಿತ್ ದ ಫ್ಲೋ ಅಂತಾರಲ್ಲ ಹಂಗೆ ಅಷ್ಟೆ. ಪ್ರತಿ ಸಲ ಟ್ರಾವೆಲ್ ಮಾಡೋವಾಗ ಮೇಕ್ ಶೋರ್ ಯು ಟ್ರಾವೆಲ್ ಸ್ಲೋ. ಒಂದೇ ದಿನದಲ್ಲಿ 5 to 6 ಪ್ಲೇಸ್ ಕವರ್ ಮಾಡ್ಬೇಕು ಅನ್ನೋ ತರ ಪ್ಲಾನ್ ಇಟ್ಕೋಬೇಡಿ. ಇಷ್ಟು ದುಡ್ಡು ಖರ್ಚು ಮಾಡಿ ಬರೋವಾಗ ಸರಿಯಾಗಿ ಎಂಜಾಯ್ ಮಾಡಿಲ್ಲ ಅಂದ್ರೆ ಹೇಗೆ ಅಲ್ವಾ? ಸೊ ಟ್ರಾವೆಲ್ ಸ್ಲೋ ಅಂಡ್ ಎಂಜಾಯ್ ಎವ್ರಿ ಪ್ಲೇಸ್ ಅಂಡ್ ಇಟ್ಸ್ ವೈಬ್. ಓಮ್ ಬೀಚ್ ಇಂದ ನಾನ್ ಹೊರಟೆ ರಾಮತೀರ್ಥ ಕಡೆಗೆ. ಆನ್ ದ ವೇ ನನಗೆ ಈ ಕಲ್ಯಾಣಿ ಕಾಣಿಸ್ತು. ಗಾಡಿನ ಪಕ್ಕಕ್ಕೆ ಹಾಕಿ ಕಲ್ಯಾಣಿಗೊಂದು ವಿಸಿಟ್ ಹಾಕ್ತೆ. ನೆಕ್ಸ್ಟ್ ಸನ್ಸೆಟ್ ನೋಡೋಣ ಅಂತ ರಾಮತೀರ್ಥಗೆ ರೀಚ್ ಆದೆ. ಇಲ್ಲಿ ರಾಮನ ದೇವಾಲಯನೂ ಇದೆ, ಬಟ್ ಕ್ಲೋಸ್ ಆಗಿತ್ತು. ಇಲ್ಲಿ ಜನ ಮಾತ್ರ ಸಿಕ್ಕಾಪಟ್ಟೆ ಗುರು. ಅದ್ ಯಾಕೆ ಈ ತರ ಇಷ್ಟು ಜನ ಇದ್ದಾರೆ ಅಂತ ಗೊತ್ತಾಗ್ಲಿಲ್ಲ. ಸೈಡಲ್ಲೆಲ್ಲ ಮಲ್ಕೊಂಡು ಓದ್ಲಾಡ್ತಿದ್ರು. ಇಷ್ಟು ಜನದಲ್ಲಿ ನೆಮ್ಮದಿಯಾಗಿ ಸನ್ಸೆಟ್ ಎಂಜಾಯ್ ಮಾಡಕ್ ಆಗಲ್ಲ ಅಂತ ಸ್ವಲ್ಪ ಹೊತ್ತು ವ್ಯೂ ಎಂಜಾಯ್ ಮಾಡಿ ಫೋಟೋಸ್ ಕ್ಲಿಕ್ ಮಾಡಿಕೊಂಡು ರಿಟರ್ನ್ ರೂಮ್ಗೆ ರೀಚ್ ಆದೆ. ನಾನ್ ಬುಕ್ ಮಾಡ್ಕೊಂಡಿದ್ದು ಬೀಚ್ ಫ್ರಂಟ್ ರೂಮು. ಸೊ ನನ್ ರೂಮ್ ಬಾಲ್ಕನಿಯಿಂದಾನೇ ಒಳ್ಳೆ ಸನ್ಸೆಟ್ ಎಕ್ಸ್ಪೀರಿಯನ್ಸ್ ಸಿಕ್ತು. ಲಾಸ್ಟ್ ನೈಟು ಟ್ರೈನ್ ಅಲ್ಲಿ ಅಷ್ಟು ನಿದ್ದೆ ಇರ್ಲಿಲ್ಲ. ಸೊ ನನ್ ಡೇನ ಸನ್ಸೆಟ್ ಮುಗಿಸಿ ಎಂಡ್ ಮಾಡಿದೆ. ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಸಿಗೋಣ. ಅಂಡ್ ನೆಕ್ಸ್ಟ್ ಡೇ ಇಸ್ ಅ ಸ್ಪೆಷಲ್ ಡೇ ಫಾರ್ ಮೀ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಅಂಡ್ ಬೈ.